ಜಗಳದ ಬೆಂಕಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ಇಬ್ಬರು ಗೆಳೆಯರಾದ ರಮೇಶ್ ಮತ್ತು ಅರ್ಜುನ್ ನಡುವೆ ಒಂದು ಚಿಕ್ಕ ಭಿನ್ನಾಭಿಪ್ರಾಯ ಉಂಟಾಯಿತು. ಮೊದಲಿಗೆ ಅದು ಕೇವಲ ಒಂದು ಚಿಕ್ಕ ಗಿಳಿಯಂತಿತ್ತು. ರಮೇಶ್ ತನ್ನ ಪುಸ್ತಕವನ್ನು ಹಿಂದಿರುಗಿಸಲು ಮರೆತು ಬಿಟ್ಟ ಎಂದು ಅರ್ಜುನ್ ಭಾವಿಸಿದ. ಒಬ್ಬ ನೆರೆಹೊರೆಯವನು ಇದರ ಬಗ್ಗೆ ಕೇಳಿದಾಗ ಅವನು ಮತ್ತೊಬ್ಬರಿಗೆ ಪಿಸು ಮಾತಿನಲ್ಲಿ, ನಿಮಗೆ ಗೊತ್ತಾ, ರಮೇಶ್ ಎಂದಿಗೂ ವಸ್ತುಗಳನ್ನು ಹಿಂದಿರುಗಿಸುವುದಿಲ್ಲ ಎಂದು ಹೇಳಿದ. ಬೇಗನೆ ಹೆಚ್ಚಿನ ಜನರು ಮಾತನಾಡಲು ಪ್ರಾರಂಭಿಸಿದರು. ಆ ಚಿಕ್ಕ ಗಿಳಿಯು ಬೆಂಕಿಯಂತಾಗಿತ್ತು. ಇಬ್ಬರು ಗೆಳೆಯರು ಕೋಪಗೊಂಡರು ಮತ್ತು ಜಗಳವು ಹಳ್ಳಿಯಾದ್ಯಂತ ಹರಡಿತು. ಒಂದು ದಿನ ಒಬ್ಬ ವೃದ್ಧ ಜ್ಞಾನಿ ನಡೆಯುತ್ತಿರುವುದನ್ನು ನೋಡಿದ. ಅವನು ಹೇಳಿದ, ನೀವು ಕಟ್ಟಿಗೆಯನ್ನು ಸೇರಿಸುತ್ತಿದ್ದರೆ ಮಾತ್ರ ಬೆಂಕಿ ಹುರಿಯುತ್ತದೆ. ನೀವು ಅದಕ್ಕೆ ಆಹಾರ ನೀಡುವುದನ್ನು ನಿಲ್ಲಿಸಿದರೆ ಅದು ನಂದಿ ಹೋಗುತ್ತದೆ. ಜನರು ತಮ್ಮ ಗುಸುಗುಸು ಮಾತುಗಳೇ ಜಗಳವನ್ನು ದೊಡ್ಡದಾಗಿಸುವ ಕಟ್ಟಿಗೆ ಎಂದು ಅರಿತುಕೊಂಡರು. ಅವರು ಅದರ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿದರು ಮತ್ತು ಬೇಗನೆ ರಮೇಶ್ ಮತ್ತು ಅರ್ಜುನ್ ನಡುವಿನ ಕೋಪ ತಣ್ಣಗಾಯಿತು. ಕೊನೆಗೆ ಅವರು ನೇರವಾಗಿ ಒಬ್ಬರೊಂದಿಗೊಬ್ಬರು ಮಾತನಾಡಿ ಮತ್ತೆ ಗೆಳೆಯರಾದರು. ಪಾಠ: ಕಟ್ಟಿಗೆ ಇಲ್ಲದ ಬೆಂಕಿ ನಂದಿ ಹೋಗುವಂತೆ ಜನರು ಗುಸುಗುಸು ಮಾತನಾಡುವುದನ್ನು ಮತ್ತು ಕೋಪಕ್ಕೆ ಇಂಧನ ಸೇರಿಸುವ ಮಾತುಗಳನ್ನು ಹರಡುವುದನ್ನು ನಿಲ್ಲಿಸಿದಾಗ ಜಗಳಗಳು ಕೊನೆಗೊಳ್ಳುತ್ತವೆ. ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಹಾರುವುದು, ಚಾಡಿಗೋರನು ಇಲ್ಲದಿದ್ದರೆ ಜಗಳ ಶಮನವಾಗುವುದು. ಜ್ಞಾನೋಕ್ತಿಗಳು 26-20.